ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೊಂದು ಏನಂತಂದರೆ, ಇವ್ರು ಕೇಳಬೇಕಾಗಿದ್ದು, ನಾನು ಇವ್ರು ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ, ರಾಜ್ಯದ ಗೃಹ ಮಂತ್ರಿಗಳು ಕೇಳಬಾರ್ದು, ಕೇಳೋ ತಪ್ಪು ಅಂತ ಅದನ್ನು ಹೇಳಲ್ಲ ನಾನು. ಯಾರು ಕೇಳಬೇಕು ಅಕ್ಷರ ಅವ್ರಿಗೆ ಗೊತ್ತಾದ್ರು. ಇವರು ಸೀದಾ ಇವ್ರನ್ನ ಕೇಳಂಗಿಲ್ಲ, ಯಾರನ್ನ ಮೋಹನ್ ಭಾಗವತನ ಕೇಳಾಗತ್ತೆ ಇಲ್ಲ ಅವರು. ಹಂಗೆ ಏನಾದರೂ ಇದ್ದಿದ್ರೆ ಅವರು ನಮ್ಮ ಸಾರ್ ಹೇಳ್ದಂಗೆ ಚಾಲೆಂಜ್ ಇನ್ ದ ಕೋರ್ಟ್, ಈ ಗೋ ಟು ಕೋರ್ಟ್, ಈ ಗೋ ಟು ಕೋರ್ಟ್. ನಿಮ್ಮಲ್ಲಿ ಲೀಗಲ್ ಸೆಲ್ಲೇ ಇದೆ, ಡಿಪಾರ್ಟ್ಮೆಂಟೇ ಇದೆ, ಕೋರ್ಟ್ಗೆ ಹಾಕ್ಕೊಳ್ಳಿ. ಎನ್ ಜಿ ಒ ಯಾಕೆ ಬರೋಲ್ಲ ಅಂತ, ಇವಾಗ ಎನ್ ಜಿ ಒ ಎಲ್ಲಿ ಬರುತ್ತೆ ಅಬ್ಲಿಗೇಟ್ರಿ ಕಮಿಟ್ಮೆಂಟು? ನೋಡಿ, ಈಗ ಒಂದು ಶಾಲೆಗೆ ಏನಾದರೂ ಅನುದಾನ ಕೊಟ್ಟಾಗ, ಮೊದಲು ಶಾಲೆಗಳಿಗೆ ಅನುದಾನ ಕೊಡ್ತಿದ್ರು, ಏನು ಭಾಗಶಃ ಅನುದಾನ ಕೊಡ್ತಿದ್ರು. ಶಾಲೆ ಹೇಳ್ತಿದ್ರು ನಮ್ಮದೆಲ್ಲ ಪ್ರೈವೇಟ್ ಸ್ಕೂಲ್ ನೀವು ಬರೋಂಗೇ ಇಲ್ಲ, ಆರ್ ಟಿ ಅಪ್ಲಿಕೇಶನ್ ಹಾಕೋಂಗಿಲ್ಲ ಅಂತ. ಈಗ ಆಬ್ಲಿಗೇಟ್ರಿ ಕೊಡಬೇಕೀಗ ಅವರು. ಈ ಪ್ರಶ್ನೆ ಹುಟ್ಟೋದು ಏನಂತಂದರೆ, ನಿಮಗೆ ಇವಾಗ ಇಷ್ಟು ಏನಿದೆ ಆರ್ಗನೈಜೇಷನ್, ಬರೀ ಇದೊಂದೇ ಅಲ್ಲ. ಪ್ಲೀಸ್ ಡೋಂಟ್ ಟಾರ್ಗೆಟ್ ಓನ್ಲಿ RSS, ಯು ಟಾರ್ಗೆಟ್ ಎಂಟೈರ್ ಆರ್ಗನೈಜೇಷನ್ ಇನ್ ಕರ್ನಾಟಕ. ಅದು ಯಾವುದು ಎಡ ಆಗಲಿ ಬಲ ಆಗಲಿ ಯಾವುದೇ ಆರ್ಗನೈಜೇಷನ್ ಕೂಡ ಆಡಿಟ್ ಮಾಡಿಸಿ. ನಿಮ್ಮ ಆಡಿಟ್ ರಿಪೋರ್ಟ್ ಅಂತ ಇದೆಯಲ್ವಾ, AGS ಅಂತ ಇದೆ ನಿಮ್ಮ ಹತ್ರ, ಮಾಡಿಸಿ. ಏನು ಸರ್ ಹತ್ರ ನಾನು ಕಾಂಗ್ರೆಸ್ ವಕ್ತಾರರ ರಿಯಾಕ್ಷನ್ ತಗೊಂಡ್ಬಿಡೋಣ ಸರ್. ಇಷ್ಟೊತ್ತು ಕಶ್ಯಪ್ ಸರ್ ಮಾತಾಡಿದ್ದನ್ನ ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಮಲತಾಯಿ ಧೋರಣೆ ಆಗಿಂದಲೇ ಸ್ಟಾರ್ಟ್ ಆಗಿತ್ತು ಅಂತ. ಅಂಡ್ ಸಂಘ ಪರಿವಾರ ಎಲ್ಲೂ ಕೂಡ ಅದನ್ನೇ ಪದೇ ಪದೇ ಹೇಳ್ತಾ ಇರೋದು, ನಾವು ಯಾವುದೋ ಒಂದು ಸಂಘಟನೆ ಅಥವಾ ಯಾವುದೋ ಒಂದು ಏಜೆನ್ಸಿ ಸರ್ ಕೆಲಸ ಮಾಡೋದಲ್ಲ, ಯಾವುದೋ ಒಂದು ಉದ್ದೇಶಕ್ಕೆ ಜನ ಸೇರೋದು. ಇದನ್ನ ಯಾಕೆ ನೀವು ಸಂಘಟನೆ ಅಂತ ಪರಿಗಣಿಸ್ತೀರಿ, ನಾವು ಆ ರೀತಿ ಕೆಲಸನೇ ಮಾಡ್ತಿಲ್ವಲ್ಲ ಅನ್ನೋದನ್ನ ಪದೇ ಪದೇ RSS ಹೇಳ್ಕೊಳ್ತಾ ಬಂದಿದೆ. ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ವೈಯಕ್ತಿಕವಾಗಿ RSS ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಸರ್ ಹೇಳ್ದಂಗೆ ಬ್ಯಾನ್ ಮಾಡಬೇಕು, RSS ಚಟುವಟಿಕೆಗಳು ಬೇಡ ಅಂತ ಅನಿಸ್ತಾ ಕಾನೂನು ಪ್ರಕಾರ ಹೋರಾಟ ಮಾಡಬಹುದಾಗಿತ್ತು, ಆಪ್ಷನ್ ಇತ್ತು. ಯಾಕೆ ಮಾಡ್ತಾ ಇಲ್ಲ? ಅದನ್ನ ಬಿಟ್ಟು ಪತ್ರ ಸಮರ ಅಂತೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಂತೆ, ಮಾಧ್ಯಮಗಳ ಹೇಳಿಕೆ ಅಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡೋದಂತೆ, ಯಾಕಿಷ್ಟು ಹರಸಾಹಸಕ್ಕೆ ಕೈ ಹಾಕ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ? ಮೇಡಮ್, ತಾವು ಮೊದಲನೇ ಸಲ ನ್ಯಾಯಾಂಗನ ಕೂಡ ಹೇಳಿದ್ರಿ, ಏನು ಚೀಮಾರಿ ಆ್ಯಕ್ಟ್ ಅಂತ. ಇಲ್ಲ, ತಪ್ಪದು. ಪ್ರಿಯಾಂಕ್ ಅವ್ರ ಹತ್ರ ಚಿತ್ತಾಪುರದಲ್ಲಿ 1,00,000 ಜನ ತಂದು ಮೆರವಣಿಗೆ ಮಾಡ್ತೀವಿ ಅಂತ RSS ಚೀಫ್ ಪ್ರೆಸ್ ಮೀಟ್ ಮಾಡಿದ್ರು. ಆವಾಗ ಅವರು ಅದನ್ನು ವಿರೋಧ ಮಾಡಿದ್ರು. ನೀವು ಪರ್ಟಿಕ್ಯುಲರ್ ಅಡ್ಮಿನಿಸ್ಟ್ರೇಟಿವ್ ಅಂಡರಲ್ಲಿ ಬನ್ನಿ ಅಂತ ಕೋರ್ಟ್ಗೆ ಹೋದರು. ಕೋರ್ಟ್ ಏನು ಹೇಳ್ತು, 1,00,000 ಜನ ಮಾಡೋದಕ್ಕೆ ಅದು ಫಾರೆಸ್ಟ್ ಅಲ್ಲ, ಅದು ಒಂದು ತಾಲೂಕು ಹೆಡ್ ಕ್ವಾರ್ಟ್ರು. ನೀವು ಎಷ್ಟು ಜನ ಮಾಡಬೇಕಂತ ನಾವು ಹೇಳ್ತೀವಿ, ನೀವು ಹೇಳೋದಲ್ಲ. ನೀವು ನಿಮ್ಮದು ಉದ್ದೇಶ ಏನಂತ ಕೋರ್ಟ್ ಕ್ಲಾರಿಫೈ ಮಾಡ್ತು. 3 ಡೇಟ್ ಕೊಡ್ತು ಚಿತ್ತಾಪುರದಲ್ಲಿ ಪಂಚಲನ ಮಾಡೋದಕ್ಕೆ, ಪಥಸಂಚಲನ ಮಾಡೋಕ್ಕೆ. ಆ 3 ಡೇಟಲ್ಲಿ ಕೊನೆಗೆ 500ಗೆ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತು. ಇನ್ ದ ಸೇಮ್ ಟೈಮ್ 500ನ ಲೀಡ್ ಮಾಡೋರು ಯಾರು? ನಿಮ್ಮ ಬಯೋಡೇಟಾ ಕೊಡಿಯಲ್ಲಿ ಹೋಗಿ ಪರ್ಟಿಕ್ಯುಲರ್ ಅಥಾರಿಟಿ ಅಂಡರಲ್ಲಿ ಪರ್ಮಿಷನ್ ಕೇಳಿ, ತಹಸೀಲ್ದಾರ್ ಹತ್ರ ಹೋಗಿ ನಿಮ್ಮ ಅಫಿಡೇವಿಟ್ ಕೊಡಿ. ತಹಸೀಲ್ದಾರ್ ಹತ್ರ ಎಸ್ ನಾವು 500 ಮೆಂಬರ್ಸು ಮಾಡ್ತೀವಿ ಅಂತ. ಎಲ್ಲಿಂದ ಎಲ್ಲಿಗೆ ಅಂತ ಕೂಡ ನೀವಲ್ಲ, ಆ ಪರ್ಟಿಕ್ಯುಲರ್ ತಹಸೀಲ್ದಾರ್ ದಂಡಾಧಿಕಾರಿ ಕೊಡಬೇಕು. ಅವರು ಇಂಥ ಜಾಗದಿಂದ ಇಂಥ ಜಾಗಕ್ಕೆ ನೀವು ಪಥಸಂಚಲನ ಮಾಡಿ 500 ಜನ ಇನ್ ದ ಸೇಮ್ ಟೈಮ್ ಅಫಿಡೇವಿಟಲ್ಲಿ ಕೇಳಿದ್ದಾರೆ. ಏನಾದರೂ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅದಕ್ಕೆ ನಾವು ಜವಾಬ್ದಾರಾಗಿರ್ತೀವಿ ಅಂತ ಬರೆದಿದ್ದಾರೆ ಅಫಿಡೇವಿಟಲ್ಲಿ. ಆ ಅಫಿಡೇವಿಟ್ ತಗೊಂಡು, ಇದು ಡೈರೆಕ್ಟೆಡ್ ಬೈ ಕೋರ್ಟ್, ಹೈಕೋರ್ಟು, ಆ ಅಫಿಡೇವಿಟ್ ತಗೊಂಡು ಅವ್ರಿಗೆ ಪಥಸಂಚಲನೆಗೆ ಒಂದು ದಿವಸ ಕೊಡ್ತು. ಅಷ್ಟೇ ಉದ್ದೇಶ. ನೀವು ಕಾನ್ಸ್ಟಿಟ್ಯೂಷನ್ ಅಂಡರ್ ಬಂದ್ರೆ ಇಲ್ವಾ ಚಿತ್ತಾಪುರದಲ್ಲಿ RSS ಅವರು? ಇದನ್ನೇ ಕೇಳ್ತಾ ಇರೋದು, ಇದನ್ನೇ ಒಬ್ಬ ಹೋಮ್ ಮಿನಿಸ್ಟರ್ ಕೇಳ್ತಾ ಇರೋದು. ದೇಶದ ಅಡಿಯಲ್ಲಿ ಈ ನೆಲದ ಕಾನೂನಿಗೆ ಬದ್ಧರಾಗಿರಿ, ಅಷ್ಟೇ ಮಾಡಿ. ಆಮೇಲೆ ಕೋರ್ಟ್ ಒಂದು ನಿಮಿಷ, ಎರಡನೇದು ಆಯ್ತು. ಇವ್ರು ಹೇಳಿದ್ರು ಈಗ ಬಿಫೋರ್ ಇಂಡಿಪೆಂಡೆನ್ಸ್ ಬೇರೆ, ಆಫ್ಟರ್ ಇಂಡಿಪೆಂಡೆನ್ಸ್. ಸಂವಿಧಾನ ಚಾಲು ಆದಮೇಲೆ ನಾವು ಹೇಗಿರ್ಬೇಕನ್ನೋ ಡೈರೆಕ್ಷನ್ಸ್ ಸಂವಿಧಾನದಲ್ಲಿ ಇದೆಯಾ ಇಲ್ವಾ? ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬರಬೇಕಾ ಬೇಡವಾ ಅನ್ನೋದೇ ಪ್ರಶ್ನೆ ಈಗ. ಅದನ್ನೇ ನಾಟ್ ಓನ್ಲಿ ಪ್ರಿಯಾಂಕ್ ಖರ್ಗೆ, ಈ ದೇಶದಲ್ಲಿ ಲಕ್ಷಾಂತರ ಜನ ಕೇಳ್ತಾ ಇದ್ದಾರೆ, ಅದ್ರ ಉತ್ತರ ಪಡಿಬೇಕು ಅನ್ನೋದೇ ಉದ್ದೇಶ, ಇನ್ಕ್ಲೂಡಿಂಗ್ ನಂದು ಕೂಡ. ಸಂವಿಧಾನ ಚಾಲು ಆದಮೇಲೆ ಈ ದೇಶದಲ್ಲಿ ಪ್ರತಿಯೊಂದು ಸಂವಿಧಾನ ಅಡಿಯಲ್ಲಿ ಬರಬೇಕಾ ಬೇಡವಾ? ಎರಡನೇದು, ಮುಂದೆ ಈ RSS ಅನ್ನೋದು ಇವತ್ತು ನಮ್ಮ ದೇಶದಲ್ಲೇ ಇಲ್ಲ. ನಮ್ಗೆ ಗೊತ್ತಿರಲಿ, ಸಾಹೇಬರು ರಾಜೇಂದ್ರ ಸಾಹೇಬ್ರಿಗೂ ಗೊತ್ತಿರುತ್ತೆ, 60 ದೇಶಗಳಲ್ಲಿದೆ RSS ಅಲ್ಲಿ. ಅದರಲ್ಲಿ 22 ದೇಶದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕೆನಡಾ, RSS ಕೆನಡಾ ಅಂತ ರಿಜಿಸ್ಟರ್ ಆಗಿದೆ. ಅಲ್ಲಿ ಲೆಕ್ಕಪತ್ರ ಕೊಡ್ತಾ ಇದ್ದಾರೆ, ಸರ್ಕಾರದಲ್ಲಿ ನೋಂದಣಿ ಆಗಿದೆ. ನೀವು ನಮ್ಮ ದೇಶದಲ್ಲಿ ಹುಟ್ಟಿರುವಂಥ RSSನ ಪರದೇಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಉತ್ತರದಾಯಿತ್ವವಾಗಿರ್ತೀವಿ. 150 ಕೋಟಿ ಜನಸಂಖ್ಯೆ ಇದ್ದೀವಿ ಸ್ವಾಮಿ. ಇಲ್ಲಿ ನೀವು 100 ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ತೀರಿ. ನಮ್ಮ ಸಂವಿಧಾನದಲ್ಲಿ ಇಲ್ಲಿ ಉತ್ತರದಾಯಿತ ಆಗಿ ನೋಂದಾವಣಿ ಮಾಡಿ, ಡೆಮೋಕ್ರಸಿ ನಮ್ಮದು ಒನ್ ಆಫ್ ದ ಬೆಸ್ಟ್ ಡೆಮೋಕ್ರಸಿ ಕಂಟ್ರಿ ಇನ್ ದ ವರ್ಲ್ಡ್. ಇಡೀ ಜನಗಳ ಮುಂದೆ ಹೌದು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಯಾರು ವಿರೋಧಲ್ಲ. ನೀವು ಸಂವಿಧಾನದಲ್ಲಿ ಯಾರು ಕಳ್ಳೆ ಕಾಮಾರನ್ನು ಬರ್ತಾನೆ, ಒಬ್ಬ RSS 100 ವರ್ಷ ಇದೆ ಬರಲ್ಲ ಅಂದರೆ ಅದು ತಪ್ಪಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಎರಡನೇದಾಗಿ, ಯಾಕೆ RSS ಅಲ್ಲಿ ಇವರು ರಿಜಿಸ್ಟರ್ ಆಗಬಾರ್ದಂತ ಅವ್ರ ಉದ್ದೇಶಕ್ಕೆ ಒಂದು ಪ್ರಶ್ನೆ ಹೇಳ್ತೀನಿ. ನಮ್ಮ ಮಾರ್ತಾಸ್ ಹಾಸ್ಪಿಟ್ಲಿಂದ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ,
ಕಮರ್ಷಿಯಲ್ಸ್ ಇದೆ, ಸೈನ್ಸ್ ಕಾಲೇಜ್ ಅಟ್ಯಾಚ್ಗೆ 7 ಬಿಲ್ಡಿಂಗ್ ಇದೆ. 7 ಬಿಲ್ಡಿಂಗು RSS ಅಲ್ಲಿ 1958 ತಗೊಂಡಿದ್ದಾರೆ. ತಗೊಂಡು ಇವತ್ತು 5 ಕೋಟಿ ರೆಂಟ್ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ಸರ್ಕಾರ ರೆಂಟ್ ಕೊಡ್ತಾ ಇರೋದು ಆ ಸಂಸ್ಥೆಗೆ. ಅದರಲ್ಲಿ ಅದಕ್ಕೆ ಅಧ್ಯಕ್ಷರೊಬ್ಬರು ಅವರೊಂದು ಸಬ್ ಕಮಿಟಿ ಮಾಡ್ಕೊತಾರೆ, ಒಂದು ಹೆಸರು ಇಟ್ಕೊಳ್ತಾರೆ. ಅದಕ್ಕೆ ಅಧ್ಯಕ್ಷರು ಯಾರು ಗೊತ್ತಾ? ಇವತ್ತು ನಾಗರಾಜ್ ಅಂತ. ಯಾರು ನಾಗರಾಜ್ ಗೊತ್ತಾ? ಅವರು ಸರಸಂಚಾಲಕರು. ಒಂದೇ ಸ್ಥಳದಲ್ಲಿ 5 ಕೋಟಿ ನೀವು ಸರ್ಕಾರದಲ್ಲೇ ನೀವು ಬಡ್ಡಿ ತಗೊಳ್ತಾ ಇರೋರು. ನೀವು ಇಂಥವು ಇನ್ನೊಂದು ಈ ಬೆಂಗಳೂರು ಸುತ್ತಮುತ್ತ 1000 ಎಕರೆ, ಉದಾಹರಣೆಗೆ ಶ್ರೀಧರ್ ಅಂತ ನನಗೆ ಪ್ರೊಫೆಸರ್ ಆಗಿದ್ರು, ಅವರಿಗೆ ಚಾಣಕ್ಯ ನೀವು ಯೂನಿವರ್ಸಿಟಿ ಕೊಟ್ರಿ, 100 ಎಕರೆ ಕೊಟ್ರಿ. 1 ಎಕರೆ ಅಲ್ಲಿ 5 ಕೋಟಿ 10 ಕೋಟಿ ಇದೆ. ನೀವು ಕೊಟ್ಟರೆ ಅವ್ರಿಗೇನು 50 ಲಕ್ಷಕ್ಕೋ 20 ಲಕ್ಷಕ್ಕೋ 100 ಎಕರೆ ಕೊಟ್ಟು ಇವತ್ತು VC ಮಾಡಿದಿರಿ. ಅವ್ರು ನಮ್ಮ ಗುರುಗಳಾಗಿದ್ದರು. ಅವ್ರು ಏನಂತ ಗೊತ್ತಿದ್ದೇನೆ, ಆ ಥರದವ್ರು ಅಲ್ಲಿ ಸೇರ್ಕೊಂಡಿದ್ದೀರಿ. ನೀವು ಬೇರೆಯವ್ರಿಗೂ ಕೊಡಿ. ಈಗ RSS ಅನ್ನೋ ಸಂಸ್ಥೆಗೆ 10,000 ಎಕರೆ ಜಮೀನು ನೀವು ಫ್ರೀಯಾಗಿ ಸರ್ಕಾರದಲ್ಲಿ ಕೊಡ್ತೀರಂದಮೇಲೆ ಬೇರೆಯವ್ರು ಯಾಕೆ ಕೊಡಬಾರ್ದು? ಅಂದರೆ ಇದಕ್ಕೆಲ್ಲ ಉತ್ತರದಾಯಿತ್ವಾ? ನೀವು ಆನ್ಸರಬಲ್ ಟು ದಿಸ್ ಕಂಟ್ರಿ, ಆನ್ಸರಬಲ್ ಟು ಡೆಮೋಕ್ರಸಿ, ಆನ್ಸರಬಲ್ ಟು ಸಂವಿಧಾನ, ಆ ಅಡಿಯಲ್ಲಿ ಬನ್ನಿ ಅನ್ನೋದು ಪ್ರಿಯಾಂಕರ್ಗೆ ಒಂದು ಸಿಂಬಲ್ ಅಷ್ಟೇ. ಕೋಟ್ಯಾನ ಜನ ಕೇಳ್ತಾ ಇದ್ದಾರೆ ಆ ಅಡಿಯಲ್ಲಿ ಬರಬೇಕಂತ. ಆಮೇಲೆ ಇವ್ರು ಯಾವುದು 100 ವರ್ಷ ಆಗಿದೆ ಹಿಂದೂ ಧರ್ಮ. ನೋಡಿ, ಸಂವಿಧಾನ ಚಾಲು ಆಗೋದಕ್ಕೆ ಮೊದಲು ಬಿಡಿ. ಸಂವಿಧಾನದ ಸ್ವತಂತ್ರಕ್ಕೆ ಯಾರು ಓಡಾಡಿದ್ದಾರೆ, ಅವ್ರ ಕ್ರೆಡಿಬಿಲಿಟಿ ಏನಂತ ಗೊತ್ತಿದೆ. ಬ್ರಿಟಿಷರ ಹತ್ರ ಯಾರು ಸ್ಯಾಲರಿಗಳು ತಗೊಂಡು ಸ್ವತಂತ್ರಕ್ಕೆ ವಿರುದ್ಧವಾಗಿದ್ರೆ ಅವರು ಓನರ್ಗಳಾಗಿ ಹೋಗಿದ್ದಾರೆ. ಇವತ್ತು ಈಗ ನಾನೊಬ್ಬ ಯಂಗ್ಸ್ಟರ್ ಹುಡುಗ, ನನ್ಗೆ ಗೊತ್ತಿದೆ ಸ್ವತಂತ್ರಕ್ಕೆ ಹೋರಾಟ. ನೋಡಿ, ಇದೇ ನಂದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಸರ್, ನನ್ನ ಲೊಕ್ಕೂರು ವಿಲೇಜ್ ಹೈಸ್ಕೂಲ್ ಅಲ್ಲೇ ಓದಿರೋದು. ನನಗೊಬ್ಬ ಮಾಸ್ಟರ್ ಲೀಡ್ ಮಾಡೋದು ಚನ್ನಬಸಪ್ಪ ಅಂತ ಹೇಳ್ಬಿಟ್ಟು, ಮುಂದಾಸಪ್ಪ ಅಂತೇಳಿ, ಸಾರಿ, ಅವರು ಲೀಡ್ ಮಾಡಿದೆ. ಏನು ಗೊತ್ತಾ? ಇಟ್ಟಿಗೆ ತಗೊಂಡು 10 ಕಿಲೋಮೀಟರ್ ಲಕ್ಕೂರು ಟು ಮಾಲೂರು. ನಾನು ಹುಡುಗ ಬಹುಶಃ 4ನೇ ಕ್ಲಾಸ್ 5ನೇ ಕ್ಲಾಸ್ ಅಂತ ಕಾಣ್ತದೆ. ನಾವು ಜೈಕಾರ ಹಾಕೊಂಡು ಹೋಗಿದ್ದೀವಿ, ಮಾಲೂರ್ಗೆ ಎತ್ಕೊಂಡು ಹೋಗಿದ್ದೀವಿ. ಇಟ್ಟಿಗೆ ಕೊಡೋ ಜೊತೆಲೆ 5 ರೂಪಾಯಿ ಕೊಟ್ಟರು, 10 ರೂಪಾಯಿ ಕೊಟ್ಟರು, 1 ರೂಪಾಯಿ ಕೊಟ್ಟರು. ಅಲ್ಲಿ ಹೋಗಿ ಒಂದು ಚೂಲ್ಟಲ್ಲಿ ಇಟ್ಟಿವಿ. ಆ ಇಟ್ಟಿಗೆ ಎಲ್ಲೋಯ್ತು, ದುಡ್ಡು ಎಲ್ಲೋಯ್ತು. ಸಿ ಆನ್ಸರೇಬಲ್ ಅಷ್ಟೇ, ಉತ್ತರದಾಯಿತ್ವವಾಗಿರ್ಬೇಕು, ಒತ್ತಾಯ. ಅದು ಸಿಂಬಲ್ ಆಫ್ ಖರ್ಗೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಾವೆಲ್ಲ ಇದ್ದೀವಿ. ಓವರಾಲ್ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಅದೇ. ಓವರಾಲ್ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಅದೇ. ಪರದೇಶದಲ್ಲಿ ಮಾತಾಡ್ತಾರೆ. ನೀವು ವಿದೇಶದಲ್ಲಿ ಹೋಗಿ ಉತ್ತರದಾಯಿತ್ವ ಆಗಿತ್ತಲ್ಲ, ನಮ್ಮ ದೇಶದಲ್ಲಿ ಆಗಿ ಸ್ವಾಮಿ. ಡನ್. ಈಗ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನನ್ನೋದು ಅರ್ಥ ಆಯ್ತು. ಈಗ ಪಕ್ಷದ ವಕ್ತಾರರೇ ಹೇಳ್ತಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ತೀರಿ. ನಮ್ಮ ದೇಶದಲ್ಲಿ ಒಂದು ಕಾನೂನು ಅಂತ ಇದೆಯಲ್ಲ, ಆ ಕಾನೂನು ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ ಆದ್ರೆ ಅದಕ್ಕೆ ಗೌರವ ಕೊಡಬೇಕು. ನೀವು ಅದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಮಾಡ್ಕೊಂಡು ಕೆಲಸ ಮಾಡಿ ಸ್ವಾಮಿ. ನಿಮ್ಮನ್ನ ಯಾರು ಕೇಳ್ತಾರೆ? ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನೀವು ತೋರಿಸ್ಬೇಕಲ್ಲ, ದೇಶದ ಜನತೆಗೆ ತೋರಿಸ್ಬೇಕಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ ಅನ್ನೋದನ್ನ ಕೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಬಟ್ RSS ಹುಟ್ಟಿರೋ ಪರಿ, ಅದು ನಡ್ಕೊಂಡು ಬರ್ತಾ ಇರುವಂತಹ ಪರಿ ಯಾಕೆ ರಿಜಿಸ್ಟರ್ ಆಗಿರಲಿಲ್ಲ, ಅದಕ್ಕೆ ಕಾರಣಗಳನ್ನ ಕೊಡ್ತಾ ಇರುವಂತಹ ರೀತಿ, ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಕಾಂಗ್ರೆಸ್ ನಾಯಕರು ಮುಂದುವರೆದು ಇನ್ನೊಂದು ಪ್ರಶ್ನೆ ಹೇಳ್ತಾರೆ. ಅಲ್ಲ ರೀ, ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟ್ಗಳು ಬ್ಯಾನ್ ಮಾಡಿದಾಗ ನಾವು ಕಪ್ಪು ಹಣವನ್ನ ವಾಪಸ್ ತಂದ್ಬಿಡ್ತೀವಿ, ಆಚೆ ತಂದ್ಬಿಡ್ತೀವಿ ಅಂದ್ರು. ಅದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ RSSಗೆ ಹೋಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರು ಒಂದು ಕ್ಲಾರಿಟಿ ಕೊಡ್ಬೇಕಲ್ಲ.